ಇರಾನ್ ಬಂದರುಗಳಿಗೆ ಅಮೆರಿಕ ದಿಗ್ಬಂಧನ ಮುಂದುವರೆದಿದೆ. ಹಾರ್ಮುಜ್ ಜಲಸಂಧಿಯಿಂದ ಹಡಗು ಯಾವುದೇ ಹೊರಬರಲು ಅಥವಾ ಒಳಪ್ರವೇಶಿಸಲು ಅವಕಾಶ ಇಲ್ಲ ಎಂದು ಅಮೆರಿಕ ಹೇಳಿದೆ. ಇತ್ತ ಅಮೆರಿಕ ಮತ್ತು ಇರಾನ್ ನಡುವೆ ಎರಡನೇ ಸುತ್ತಿನ ಸಂಧಾನ ಮಾತುಕತೆಯ ಯತ್ನಗಳು ನಡೀತಾ ಇವೆ. ಇದಕ್ಕಾಗಿ ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ಟೆಹರಾನ್ಗೆ ಭೇಟಿ ನೀಡಿದ್ದಾರೆ. ಅವರು ಅಮೆರಿಕದ ಸಂದೇಶವನ್ನ ಕೊಂಡೊಯ್ದಿರುವುದು ಮಾತ್ರವಲ್ಲ, ಸಂಧಾನಕ್ಕೆ ಪೂರ್ವ ತಯಾರಿಗಳನ್ನು ನಡೆಸಿದ್ದಾರೆ. ಮಾತುಕತೆ ಪಾಕಿಸ್ತಾನದ ಇಸ್ಲಾಮಾಬಾದಿನಲ್ಲಿ ನಡೆಯಲಿದೆ ಎನ್ನಲಾಗುತ್ತಿದೆಯಾದರೂ ಈ ಬಗ್ಗೆ ಅಮೆರಿಕ ದೃಢೀಕರಣ ನೀಡಿಲ್ಲ. ಮೊದಲ ಸಂಧಾನ ಸಭೆ ಕಳೆದ ಆದಿತ್ಯವಾರ ನಡೆದಿತ್ತು ಮತ್ತು ಅದು ವಿಫಲಗೊಂಡಿತ್ತು ಎಂಬುದನ್ನು ಇಲ್ಲಿ ಸ್ಮರಿಸಬಹುದು. ಆ ಬಳಿಕವೂ ಉಭಯ ರಾಷ್ಟ್ರಗಳ ನಡುವೆ ಸಂದೇಶವಾಹಕ ರಾಷ್ಟ್ರವಾಗಿ ಪಾಕಿಸ್ತಾನ ಕಾರ್ಯನಿರ್ವಹಿಸ್ತಾ ಇದೆ. ಸಂಧಾನಕ್ಕೆ ಇರಾನಿನ ಯುರೇನಿಯಂ ಪುಷ್ಟೀಕರಣ ಅಂದ್ರೆ ಯುರೇನಿಯಂ ಎನ್ರಿಚ್ಮೆಂಟ್ ಕಾರ್ಯಕ್ರಮ ಪ್ರಮುಖ ಅಡ್ಡಿಯಾಗಿದೆ. ಕದನ ವಿರಾಮವು 1 ವಾರದಲ್ಲಿ ಮುಕ್ತಾಯಗೊಳ್ಳಲಿದ್ದು ಸಂಧಾನ ಮಾತುಕತೆಗಳು ತುರ್ತಾಗಿ ನಡೆಯಬೇಕಾದ ಅವಶ್ಯಕತೆ ಇದೆ. ಅಮೆರಿಕದ ನೌಕಾ ದಿಗ್ಬಂಧನವನ್ನ ತಾಳಿಕೊಳ್ಳುವ ಶಕ್ತಿ ಇರಾನಿಗೆ ಇದೆ ಎಂದು ಕೆಲ ಪರಿಣಿತರು ಹೇಳುತ್ತಿದ್ದಾರೆ. ಇನ್ನು ಇರಾನಿನ ಆರ್ಥಿಕತೆಯ ಮೇಲೆ ಅಮೆರಿಕದ ನೌಕಾ ದಿಗ್ಬಂಧ ಅದರ ಆರ್ಥಿಕತೆಯ ಮೇಲೆ ಅಂತಹ ಗಂಭೀರ ಪರಿಣಾಮ ಬೀರದು ಎನ್ನುತ್ತಾರೆ ಟೆಹರಾನ್ ವಿಶ್ವವಿದ್ಯಾಲಯದ ಅಸೋಸಿಯೇಟ್ ಪ್ರೊಫೆಸರ್ ಫೌಡ್ ಇಜಾದಿ. ಶ್ವೇತಭವನದ ಉಪಮುಖ್ಯಸ್ಥ ಸ್ಟೀಫನ್ ಮಿಲ್ಲರ್ ಅವರು ಅಮೆರಿಕವು ಇರಾನ್ನ ಆರ್ಥಿಕ ಜೀವನವನ್ನ ಹಿಂಡುತ್ತಿದೆ ಎಂದು ನೀಡಿದ ಹೇಳಿಕೆಗಳಿಗೆ ಪ್ರತಿಕ್ರಿಯೆ ನೀಡಿರುವ ಇಜಾದಿ, ಇರಾನ್ ಸುಮಾರು 6,000 ಕಿಲೋಮೀಟರ್ ಭೂಗಡಿಗಳಿಂದ ಸುತ್ತುವರೆದಿದೆ ಎಂಬುದನ್ನು ಮಿಲ್ಲರ್ ಮರೆತಿದ್ದಾರೆ ಎಂದಿದ್ದಾರೆ. ಇನ್ನು ಇರಾನ್ ಸ್ನೇಹಪರ ನೆರೆಹೊರೆಯವರನ್ನ ಹೊಂದಿದೆ. ದೇಶದ ಉತ್ತರ ಮತ್ತು ಪೂರ್ವದಲ್ಲಿರುವ ನೆರೆಹೊರೆಯವರು ಇರಾನ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಆದ್ದರಿಂದ ಇರಾನ್ ಅನ್ನ ಉಸಿರುಗಟ್ಟಿಸಲು ಅಮೆರಿಕಕ್ಕೆ ಸಾಧ್ಯವಾಗುವುದಿಲ್ಲ ಎಂದು ಇಜಾದಿ ಹೇಳುತ್ತಾರೆ. ಇರಾನ್ ವಿರುದ್ಧ ಅಮೆರಿಕ, ಇಸ್ರೇಲ್ಗಳು ಯುದ್ಧ ಪ್ರಾರಂಭಿಸಿದ್ದರಿಂದ ಇರಾನ್ನಲ್ಲಿ ಕನಿಷ್ಠ 2,076 ಜನರು ಸಾವನ್ನಪ್ಪಿದ್ದಾರೆ ಮತ್ತು 26,500 ಜನರು ಗಾಯಗೊಂಡಿದ್ದಾರೆ.